ಒಳ್ಳೇದೇ ಆ ಥರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಟ್ರಾಫಿಕ್ಕಿಂದನೂ ಬಚಾವ್ ಆಗ್ಬೋದು. ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಒಳ್ಳೇದೇ ಆ ಥರ ಮಾಡಿದ್ರೆ. ಹಿಂದೆ ಸ್ಟಾಪ್ ಮಾಡಿದ್ರು, ಇವಾಗ ಮತ್ತೆ ಏನೋ ಕ್ಲೀನ್ ಸಿಟಿ ಅಂತ ಹೌದೌದು ಮಾಡ್ತಾ ಇದ್ದಾರೆ. ಅನುಕೂಲ ಆಗುತ್ತೆ ಎಲ್ಲರಿಗೂ ಒಳ್ಳೇದೇ ಆ ಥರ ಮಾಡಿದ್ರೆ ಅನುಕೂಲ. ಎಲ್ಲ ನಮಗೂ ಒಳ್ಳೇದೇ ಅಲ್ಲ, ನಮಗೂ ಒಳ್ಳೇದೇ. ಆರಾಮಾಗಿ ಟ್ರಾಫಿಕ್ ಎಲ್ಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ನಿಲ್ಸ್ಕೊಬೋದು. ಆರಾಮಾಗಿ ಟ್ರಾಫಿಕ್ ಫ್ರೀ ಇರುತ್ತೆ. ಜನಗಳಿಗೆ ಒಳ್ಳೇದಾಗತ್ತೆ. ಮಾಡಲಿ ಸರ್. ಮೊದಲು ಮಾಡ್ತಿದ್ರಲ್ಲ ಹಂಗೆ ಮಾಡಿ ಸರ್. ಒಳ್ಳೇದ ಸರ್ ಅದು? ಒಳ್ಳೇದು. ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ. ಮಾಡಿ ಅಂದ್ರೆ ಜಾಸ್ತಿ ಫೈನ್ ಹಾಕೋದು, ಮೊದಲೆಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು ಟೋಯಿಂಗ್ ಅವರು. ಮೀಡಿಯಂ ಫೈನ್ ಹಾಕ್ಬೇಕು ಸರ್. ಬಟ್ ನೋ ಪಾರ್ಕಿಂಗ್ನಲ್ಲಿ ಜನಗೆ ತೊಂದರೆ ಆಗತ್ತೆ. ಹಾಕಿ ಫೈನ್ ಮೀಡಿಯಂ. ಉಪಯೋಗ ಆಗುತ್ತೆ ಬೇರೆಯವ್ರಿಗೆಲ್ಲ ಈ ತರ ಮಾಡಿದ್ರೆ? ಎಲ್ಲರಿಗೆ ಒಳ್ಳೆನೇ ಸರ್. ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಇರುತ್ತೆ ಮಾಡಿ. ನನ್ನ ಅಭಿಪ್ರಾಯದ ಪ್ರಕಾರ ಟೋಯಿಂಗ್ ಅನ್ನೋದು ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಇವತ್ತಿನ ದಿನ ಎಲ್ಲ ನಂಬರ್ ಪ್ಲೇಟ್ಗಳ ಮೇಲೂ ನಂಬರ್ ಪ್ಲೇಟ್ ನೋಡೇ ಫೈನ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಸೊ ಇವಾಗ ತಿರ್ಗಾ ನೀವು ಟೋಯಿಂಗ್ ಮಾಡಿ ಅದು ಗಾಡಿ ತೊಗೊಂಡೋಗಿ ಅಲ್ಲೆಲ್ಲೋ ಇಟ್ಟು ನಾವೆಲ್ಲೋ ಪರದಾಡೋದಕ್ಕಿಂತ ನೀವು ಅಲ್ಲಿ ಫೈನ್ ಹಾಕ್ಬಿಟ್ಟು ಬಿಡೋದೇ ಲೇಸು ಅಂತ ನನಗೆ ಕಾಣುತ್ತೆ. ಟೋಯಿಂಗ್ ನನಗೇನು ಅವಶ್ಯಕತೆ ಕಾಣೋದಿಲ್ಲ. ಅನಾವಶ್ಯಕವಾಗಿ ಇನ್ನೂ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಯಾರೋ ಒಬ್ರು ಎಲ್ಲೋ ಹೊರಡ್ಬೇಕಾಗಿರುತ್ತೆ, ಅರ್ಜೆಂಟಾಗಿ ನಿಲ್ಲಿಸಿರ್ತೀವಿ, ಹೌದು, ಅದಕ್ಕೇನು ದಂಡ ತಟ್ಟಬೇಕೋ ಅದಕ್ಕೆ ತರ್ತಾರೆ. ಬಟ್ ಆದರೆ ಟೋಯಿಂಗ್ ಮಾಡೋದ್ರಿಂದ ಸ್ವಲ್ಪ ಅನಾನುಕೂಲ ಆಗೇ ಆಗುತ್ತೆ. ಬಟ್ ನಾವು ಆ್ಯಸ್ ಅ ಪಬ್ಲಿಕ್ ನಾವು ಒಂದು ಎಚ್ಚೆತ್ಕೋಬೇಕು. ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿಕೊಡೋದು, ಅದನ್ನು ಪಾಲನೆ ಮಾಡೋದು ನಮಗೂ ಒಂದು ಕಡೆ ಗಮನ ಇರಬೇಕು. ಅಲ್ಲಿ ಇಲ್ಲಿ ನಿಲ್ಲಿಸೋದು ಅವೆಲ್ಲ ಮಾಡೋದು ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದು ಗಮನದಲ್ಲಿದ್ದರೆ ಖಂಡಿತವಾಗ್ಲೂ ಇವೆಲ್ಲ ಸಾಲ್ವ್ ಆಗುತ್ತೆ. ಬಟ್ ಟೋಯಿಂಗ್ನ ಅವಶ್ಯಕತೆ ಇದೆಯಲ್ಲ ಅನ್ನೋದು ನೋಡಿ ಮಾಡಬೇಕು. ಇನ್ನೊಂದು ದೃಷ್ಟಿಯಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ ಮೊದಲಿಗಿಂತ ಈಗ ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ದೃಷ್ಟಿಕೋನದಲ್ಲೂ ಕೂಡ ಯೋಚನೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಇದ್ರ ಬಗ್ಗೆ ಸರ್, ಹೌದು, ನೀವು ಹೇಳೋದು ಒಪ್ಕೊಳ್ತೀನಿ. ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕಿಂತ ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ನಮಗೆ ಒಕ್ಕೂಡೋದಂಥ ಪರಿಸ್ಥಿತಿ ಬರ್ತದೆ. ಈಗ ಕೆಲವೊಂದು ಜಂಕ್ಷನ್ಸ್ ಆಗ್ಬೋದು, ಸಿಲ್ಕೋಟ್ ಜಂಕ್ಷನ್ ಆಗ್ಬೋದು, ಮತ್ತೊಂದು KR-ಪುರಂ ಹತ್ರ ಆಗ್ಬೋದು. ಇವೆಲ್ಲ ಏನಕ್ಕೆ ಆಗ್ತಿದೆ ಅಂದರೆ ನಿಮಗೆ ಕರೆಕ್ಟಾಗಿ ಸರಾಗವಾಗಿ ಹೋಗುವಂಥ ರಸ್ತೆ ಇಲ್ಲ. ನೀವು ಕರೆಕ್ಟಾಗಿರೋ ರಸ್ತೆ ರೆಡಿ ಆದಲ್ಲಿ ಸರ್, ಎಲ್ಲ ನ್ಯೂಯಾರ್ಕ್ ದೇಶದಲ್ಲೂ ಟ್ರಾಫಿಕ್ ಪರಿಸ್ಥಿತಿ ಹಿಂಗೆ ಇರುತ್ತೆ. ಬಟ್ ಪರಿಸ್ಥಿತಿನ ಸರಿಗೊಳಿಸ್ಬೇಕಂದ್ರೆ ಫಸ್ಟು ಮೊದಲಿಗೆ ರಸ್ತೆ ಇರಬೇಕು. ರಸ್ತೆಗೆ ಒಂದು ಸರಿಯಾದ ಮಾರ್ಕಿಂಗ್ಗಳು ಇರಬೇಕು. ಅದಲ್ಲದೆ ಎಲ್ಲ ಚಾಲ್ತಿಲಿರಬೇಕು, ಟ್ರಾಫಿಕ್ ಸಿಗ್ನಲ್ಸು ಮತ್ತೊಂದೆಲ್ಲ. ಆವಾಗಲೇ ಅದು ನಿಮಗೆ ಕರೆಕ್ಟಾಗಿ ಒಂದು ಉಪಯೋಗ ಬರೋದು. ಈಗ ನೀವು ಎಲ್ಲ ಸೇರ್ಲಿಕ್ಕೆ ಬಿಟ್ಬಿಟ್ಟು ಟ್ರಾಫಿಕ್ ಜಾಮ್ ಆಗದೆ ಇರುತ್ತೆ. ಎಲ್ಲರಿಗೂ ಯಾರೂ ಲೈನ್ ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಅದಕ್ಕೆಲ್ಲನೂ ಆಸ್ ಅ ಚಾಲಕರಲ್ಲೂ ಒಂದು ಅರಿವು ಮೂಡಬೇಕು. ಅದಲ್ಲದೆ ಗೌರ್ಮೆಂಟು ಮೊದಲಿಗೆ ರಸ್ತೆ ಕಡೆ ಗಮನ ಕೊಡಬೇಕು. ಬೇರೆ XYZ ಪ್ರಾಬ್ಲಮ್ಸ್ಗಳು ಇದೆ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆದರೆ ನಿಮಗೆ ಗೊತ್ತು, ಟೋಯಿಂಗ್ ಇರಲಿಲ್ಲ. ಹೌದು, ಮತ್ತೆ ಟೋಯಿಂಗ್ ಅನ್ನು ಶುರು ಮಾಡಬೇಕು, ಟ್ರಾಫಿಕ್ ಹೆಚ್ಚಾಗ್ತದೆ ಅನ್ನೋದಕ್ಕೋಸ್ಕರ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಆಸ್ ಎ ಟೂ ವೀಲರ್ ಓಡಿಸೋರಾಗಿ ನಿಮಗೆ ಏನು ಅನ್ಸುತ್ತೆ ಸರ್? ಅದೇ ಸರ್, ಈಗ ಎಲ್ಲಾದರೂ ಅರ್ಜೆಂಟ್ ಇತ್ತು ಅಂತಂದರೆ, ಏನಾದರೂ ಬೇಕಿತ್ತು, ಈಗ ಏನಾದರೂ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ, ಏನೋ ಸಡನ್ನಾಗಿ ಒಂದು ಮೆಡಿಸಿನ್ ತೊಗೊಳಕ್ಕೆ ಅಂತ ನಿಲ್ಲಿಸಿರೋ ಸಹ ಅದು ತೊಗೊಂಡು ಹೋಗ್ಬಿಟ್ರೆ ಈಗ ಅವ್ರದ್ದು ಪ್ರಾಬ್ಲಮ್ಮೇ ಆಗುತ್ತಲ್ವ. ಅದು ನೋಡಬೇಕು. ಅದು ಜೆನ್ಯೂನಾಗಿ ಅಲ್ಲಿ ಅಂದರೆ ಪಬ್ಲಿಕ್ಕಿಗೂ ಅದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಜೆನ್ಯೂನಾಗಿ ಅದು ನೋಡಬೇಕು, ವಿಚಾರಿಸ್ಬೇಕು. ಸಡನ್ನಾಗಿ ಏನು ತೊಗೊಂಡು ಹೋಗ್ಬಾರ್ದು. ಅದನ್ನು ಇನ್ ಕೇಸ್ ಸಡನ್ನಾಗಿ ಆಯಿತು ಅಂತಂದರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇವರೊಂದು ಒಂದು ಪ್ರಾಣ ಉಳ್ಸೋಕೆ ಹೋಗಿ ಅಲ್ಲೂ ಒಂದು ಪ್ರಾಣ ಕಳ್ಕೊಬೋದಲ್ವ. ಮೊದಲು ಇದು ಟೋಯಿಂಗ್ ಇರಲಿಲ್ಲ, ಮತ್ತೆ ಶುರು ಮಾಡಿದ್ರು. ಅದರ ಅನಾನುಕೂಲ ನೋಡಿಕೊಂಡು ಸ್ಟಾಪ್ ಮಾಡಿದ್ರು. ಬರೀ ಫೈನ್ ಹಾಕುವಂಥದ್ದು, ನಂಬರ್ ಪ್ಲೇಟ್ ನೋಡ್ಬಿಟ್ಟು ಅನ್ನೋದು ಮಾತ್ರ ಅಲ್ಲ ಸರ್. ಈಗ HRP ಅದು ಯಾವುದೋ ನಂಬರ್ ಪ್ಲೇಟ್ಸ್ ಎಲ್ಲ ಮಾಡಿದ್ದಾರೆ. ಇದನ್ನು ಮಾಡ್ಕೊಂಡೆ ಅವರು ಇದು ಮಾಡ್ಬೋದಲ್ಲ, ಟ್ರೇಸ್ ಮಾಡ್ಬೋದಲ್ಲ ಎಲ್ಲಿರುತ್ತೆ. ಆಟೋಮೆಟಿಕಾಗಿ ಫೈನ್ ಬೀಳುತ್ತಲ್ವ. ಈಗ ಅದನ್ನು ಮಾಡ್ತಿರೋದು ನಂಬರ್ ಪ್ಲೇಟ್ ಎಲ್ಲ ಟ್ರೇಸಿಗೋಸ್ಕರ ಇರುತ್ತೆ, ಅದೆಲ್ಲ ಮಾಡ್ತಿರೋದು. ಸೊ ಅದನ್ನು ಮಾಡ್ಕೊಂಡೇ ಮಾಡ್ಬೋದಲ್ಲ. ಸುಮ್ಮನೆ ಏನಕ್ಕೆ ಪಬ್ಲಿಕ್ಕಿಗೆ ಏನಕ್ಕೆ ತೊಂದರೆ ಕೊಡ್ತಾ ಇರ್ಬೋದು. ಏನನ್ಸುತ್ತೆ ಟೋಯಿಂಗ್ ಮತ್ತೆ ಶುರು ಮಾಡ್ತಿರೋದ್ರಿಂದ? ಟೋಯಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ನಮಗೆಲ್ಲ ಹಾಕ್ತಾರೆ, ಫೈನ್ಗಳು ಹಾಕ್ತಾರೆ. ನಾವು ಇದರಲ್ಲಿ ದುಡಿಯೋದು ಒಂದು 100 ರೂಪಾಯಿ, ಅದರಲ್ಲಿ 500 ರೂಪಾಯಿ ಅಲ್ಲಿ ಕಟ್ಟಬೇಕು. ಏನು ಪ್ರಯೋಜನ ಇಲ್ಲ ಸರ್ ಅದು ಹಾಕಬೇಕಂದ್ರೆ. ಯಾಕಂದರೆ ಟ್ರಾಫಿಕ್ ಬೇಕಾದಷ್ಟು ಐತಿ ಇಲ್ಲಿ. ಈ ಟ್ರಾಫಿಕ್ ಕಡಿಮೆ ಇದ್ದರೆ ಎಲ್ಲಾದರೂ ನಿಲ್ಲಿಸ್ಬೋದು. ಈ ಟ್ರಾಫಿಕ್ ಒಂದು 10 ನಿಮಿಷ ನಿಲ್ಸೋಣ ಅಂದರೆ ಏನು ಮಾಡ್ತೀರಾ, ಎಲ್ಲಾದರೂ ಸೈಡಲ್ಲಿ ಹಾಕ್ತೀವಿ. ಅದು ನೋಡಿದ್ರೆ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ. ಅದು ಹಾಕೋದ್ರಿಂದ ಬೆಸ್ಟು ಹಾಕಲೇಬಾರ್ದು ಸರ್. ಅದು ಟೆನ್ಷನ್, ಅದು ಬೇಡ ಸರ್. ಅದು ಫುಲ್ ಆಗ್ತಾ ಇದೆ ಸರ್ ಟ್ರಾಫಿಕ್ಕು. ನಮಗೆ ಗಾಡಿ ಓಡ್ಸೋಕೆ ಆಗ್ತಾ ಇಲ್ಲ. 50 ರೂಪಾಯಿ ಬಾಡಿಗೆಗೆ ಕಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಆಗ್ತಾ ಇದೆ ನಮಗೆ. ಇವಾಗ ನಾವು ದುಡಿಯೋದು ಹೆಂಗೆ, ಅದರಲ್ಲಿ ಗ್ಯಾಸ್ ಹೆಂಗೆ ಹಾಕೋದು, ಮನೆಗೆ ಏನು ತೊಗೊಂಡೋಗೋದು, ಗಾಡಿ ಕಲೆಕ್ಷನ್ ಏನು ಕೊಡೋದು, ಆ ಥರ ಆಗ್ತಾ ಇದೆ ನಮಗೆಲ್ಲ. ಅದೆಲ್ಲ ವೇಸ್ಟ್, ಬೇಡ ಸರ್. ಅದು ಇದರಲ್ಲಿ ದುಡಿಯೋದು, ಅಲ್ಲಿ ಫೈನ್ ಕಟ್ಟೋಕ್ಕೆ ಅಲ್ಲೇ ಹೋಗ್ಬಿಡ್ತದೆ ಎಕ್ಸ್ಟ್ರಾ ಸರ್. ನೋ ಪಾರ್ಕಿಂಗು. ಇವಾಗ ನೋಡಿ 10 ನಿಮಿಷ ಸಿಗರೇಟ್ ಹೊಡಿಯೋಣ ಅಂತ ನಿಲ್ಸಿದ್ರೆ ಗಾಡಿ ಈ ಥರ ಟೆನ್ಷನ್ನು.
ಅದಕ್ಕೆ ಆದ್ರೆ ಯಾವ್ಯಾವ ರೀತಿ ಸಮಸ್ಯೆಗಳಾಗುತ್ತೆ? ಕಷ್ಟ ಆಗುತ್ತೆ ಭಾಳ ಜನಗಳಿಗೆಲ್ಲ. ಗಾಡಿ ಇಟ್ಬಿಟ್ಟು ಟೋಯಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು, ಬಟ್ ಭಾಳ ಟ್ರಾಫಿಕ್ ಕಷ್ಟ ಆಗ್ತೈತೆ ಆ ಥರ ತಗೊಂಡು ಹೋದರೆ. ಫೈನೆಲ್ಲ ಹಾಕಿದರೆ ಭಾಳ ಕಷ್ಟ ಅಲ್ಲ. 1000 ಅದು ಬೇರೆ ಭಾಳ ಈಗ 1000 ಚಿಲ್ಲರೆ ಹಾಕ್ತಾರೆ. ಸಿಕ್ಕಾಬಿಟ್ಟು ಮುಂಚೆ 300, 400, 500 ಇತ್ತು, ಇವಾಗ 1200 ಎಲ್ಲ ಇದೆ. ಭಾಳ ಕಷ್ಟ ಸರ್, ಭಾಳ ಪ್ರಾಬ್ಲಮ್ ಇದೆ ಭಾಳ ಟ್ರಾಫಿಕ್. ಇವಾಗ ಗಾಡಿ ನಂಬರ್ ಫೈನ್ ಆಗ್ತಾ ಇದ್ರು. ಹೌದು ಫೈನ್ ಆಗ್ತಾಯಿದ್ರು. ಇವಾಗ ಫೋಟೋ ತೆಗೆದು ಆಮೇಲೆ ನೆಕ್ಸ್ಟ್ ಇದು ಮಾಡ್ತಾನೆ, ಗಾಡಿ ತಗೊತಾರೆ 1200 ಅಂತ ಹೇಳ್ತಾ ಇದ್ದಾರೆ, ಹೋಗ್ತೇವೆ ಅಂತ. ಕೆಲವು ಲಾಕ್ ಮಾಡ್ತಾರೆ, ಇದರಲ್ಲಿ ಪ್ರಾಬ್ಲಮ್ ಇದೆ. ಶುರು ಆದ್ರೆ ಭಾಳ ಕಷ್ಟ ಆಗ್ತದೆ. ಈಗ ಗಾಡಿ ಎಲ್ಲ ಇದು ಮಾಡೋಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ.